ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಂಟೈನರ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ರೇಣುಕಾಂಬ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಚಿತ್ರದ ಕಲಾವಿದರಾಗಿ ದತ್ತಾತ್ರೇಯ ಪೂಜಾರಿ, ಪುಣ್ಯಗೌಡ, ಮಂಜುನಾಥ್ ಜಿ, ಮಂಜು ಬಿಕೆ, ರಂಗನಾಥ್ ಇತರರು ಭಾಗವಹಿಸಿದ್ರು. ನಿರ್ಮಾಣ ಮತ್ತು ನಿರ್ದೇಶನ ಎಸ್ ನರಸಿಂಹಮೂರ್ತಿಯವರದಾಗಿದೆ. ಈ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭಾಶಯವನ್ನ ಕೋರಿದ್ರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಂಟೈನರ್ ಸಿನಿಮಾ ಅಂದರೆ ಇದು ಕೆಲಸದ ಕಾರ್ಮಿಕರು ತುಂಬ ಅಪಾಯದ ಸಿಗಾಕೊಂಡ್ಬಿಡ್ತಾರೆ. ಈಗ ಇಂಥ ಟೆಕ್ನಾಲಜಿ ಇದ್ರೂ ನಾವು ನೋಡ್ತೀವಿ, ಮ್ಯಾನುವಲಲ್ಲಿ ಕಾರ್ಮಿಕರು ಉಸಿರುಗಟ್ಟು ಸಾಯ್ತಾರೆ, ಮತ್ತು ಅಪಾಯವಾದ ಕೆಲಸ ಕಾರ್ಯಗಳು ಕೆಮಿಕಲಲ್ಲಿ ಇದು ಮಾಡ್ತಾರೆ. ಮತ್ತು ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ, ಅವ್ರಿಗೆ ಗ್ಲೌಸ್ ಕೊಡಬೇಕು, ಮರದ ಎಣ್ಣೆ ಕೊಡಬೇಕು ಅಂತ ಸ್ವಲ್ಪ ಹಠಾತ್ತನೆ ಆದರೂ ಒಂದು ಅಮೂಲ್ಯವಾದ ಜೀವನ ಹೊಟ್ಟೋಗುತ್ತೆ. ಈ ಕಂಟೈನರ್ ಅಷ್ಟೇ. ಇದು ಕಂಟೈನರ್ ಅಂದರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ಮಿಷಿನ್ ಇರ್ತದೆ, ಅದು ಫ್ರಾನ್ಸಿಂದ ಬರ್ತದೆ. ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಆ ಮಿಷಿನ್ ಫ್ರಾನ್ಸ್ಗೆ ಕಳಿಸ್ಬಿಡ್ಬೇಕು. ಅವ್ರು ಏನು ಮಾಡ್ತಾರೆ, ಆ ವಿಕಿರಣ ವಸ್ತುಗಳು 1 ಗ್ರಾಮ್ ಯುರೇನಿಯಮ್ಮು, ಪ್ಲೂಟೋನಿಯಂ ಬೇಕು, 1 ಲಕ್ಷ ವರ್ಷ ಬೇಕು. ಅದು ವಿಕಿರಣ ಸೂಸ್ತಾನೇ ಇರ್ತದೆ. ಅದು ಮನುಷ್ಯರ ಸಂಪರ್ಕ ಬಂದರೆ ಕ್ಯಾನ್ಸರ್ ಬರುತ್ತೆ. ಆ ಮಿಷಿನ್ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ಗೆ ಕಳಿಸ್ತಾರೆ. ಅವರು ಆಳವಾದ ಗಣಿಗಳು ಊತಾಕ್ಬಿಡ್ತಾರೆ, ಅದು ಇದು ಮಾಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇದು. ಅದು ಒಂದು ಹಾಸ್ಪಿಟ್ಲವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿರಲ್ಲ, ಏನು ಮಾಡಬೇಕಾದ್ರೆ ಇದರಲ್ಲಿ ಎಂಥ ಅಪಾಯಕಾರಿ ವಸ್ತು ಇದೆ ಅಂತ ಏನೂ ಇರಲ್ಲ. ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರಲ್ಲ, ಬರ್ತಾರೆ, ಅವ್ರನ್ನ ನೇಮಿಸ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ಮಿಷನ್ ಮಾಡಬೇಕು, ಹೆಂಗೆ ಮಾಡ್ತಾರೆ, ಅದಾಚರವಾಗಿ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ. ಅಂದರೆ ನರ್ವಸ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮನಸ್ಪೂರ್ವಕ ನಮಸ್ಕಾರ. ಸರ್, ಕಂಟೈನರ್ ಅಂತ ಅಂದಾಗ್ಲೇ ಇಷ್ಟು ಫ್ರೆಶ್ ಏರ್ ಇದೆ, ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೈನರ್ ಅನ್ನೋದು. ನಮ್ಮ ಡೈರೆಕ್ಟರ್ ಸರು ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ. ಯಾಕಂದರೆ ಅದು ಕಂಟೈನರ್ ಹೀಟ್ ಆದಮೇಲೆ ಅದು ನ್ಯಾಚುರಲ್ ಸಫೋಕೇಶನ್ ಫೀಲಿಂಗ್ ಬರಬೇಕು. ಒಂದು ಬೆವರು ಅದು ಏನಿದೆಯಲ್ಲ ಸರ್, ಎಲ್ಲ ನ್ಯಾಚುರಲ್ ಆಗಿರಬೇಕು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಕಂಟೈನರ್ ಅಂದರೆ ನನ್ನ ಹೆಸರು ಮಂಜುನಾಥ್, ಕಲಾವಿದ. ಕಂಟೈನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿತ್ತು ಅಂದರೆ ಕಂಟೈನರ್ ಅಂದರೆ ಏನಾದರೂ ಒಂದು ಕಂಟೈನರ್ ಅಂದರೆ ಈ ಥರ ಇರುತ್ತೆ ಅಂತಂದು. ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಅದ್ಭುತವಾದ ಕತೆ, ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ. ಆ್ಯಂಡ್ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು. ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ. ಸೊ ದ್ಯಾಟ್ಸ್ ಇಟ್. ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ನರಸಿಂಹಸ್ವಾಮಿ ಅಂತ. ನಾನು ರಣರಾಕ್ಷಸ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೇನೆ, ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ. ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಈ ಕಂಟೈನರ್ ಅನ್ನೋ ಕಥೆನ ಹೇಳಿದ್ರು, ಇದು ವಿಭಿನ್ನವಾಗಿತ್ತು. ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ. I'm one of the executive producer for this movie. So we three are friends, and Narasimha Murthy came to me and approached for this movie I'm planning. So I told it is a good subject, we can go ahead like that. So that's why we three people are ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀವಿ, ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ. ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು ನಮಗೆ ತುಂಬ ಹತ್ತಿರ ಸಂಬಂಧಿಕರು. ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇತ್ತು. ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಇವ್ರ ಜೊತೆ ಮಿಂಗಲ್ ಆಗಲಿಲ್ಲ. ಆದ್ರೂ ಇವಾಗ ಬಂದಿದ್ದೀನಿ. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಇದ್ದೀನಿ. ಇದು ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಬಿಕೆ ಅಂತ. ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ. ಕಂಟೈನರ್ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಕಂಟೈನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ. ಕಂಟೈನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ, ಏನೇನೋ ಇದು ಮಾಡ್ತಾರೆ ಅಂತ. ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ. ಇದರಲ್ಲಿ ಒಂದು ಕಾರ್ಮಿಕನ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ
ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತೇಳಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.